ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಇನ್ನೇನು ರವಿವಾರನೇ ಶುರು ಆಗ್ತಾ ಇದೆ. ಸೊ ಹಾಗಾಗಿ ದಿನಾನು ಒಂದೊಂದು ಪ್ರೋಮೋನ ಬಿಡ್ತಿದ್ದಾರೆ. ಯಾರ್ಯಾರು ಬಂದಿದ್ದಾರೆ, ಹಾಗೇನೆ ಯಾರ್ಯಾರು ಕಾಮನ್ ಮೆನ್ಸ್ ಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಅದರಲ್ಲಿ ಕೆಲವು ಜನ ಕಾಮನ್ ಮೆನ್ಸ್ ಆದ್ರೆ ಇನ್ ಕೆಲವು ಜನ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರು ಕೂಡ ಇದ್ದಾರೆ. ಇವಾಗ ಅದ್ರ ಜೊತೆಗೇನೆ ಕೆಲವೊಂದಿಷ್ಟು ಜನನ ಕೂಡ ಕಾಮನ್ ಮೆನ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಕೂಡ ಇವಾಗ ಪ್ರೋಮೋಗಳು ಬರ್ತಾ ಇದಾವೆ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಇದರಲ್ಲಿ ಏಜ್ ಲಿಮಿಟ್ ಇಲ್ಲ ಅಂತ ಇವತ್ತಿನ ಪ್ರೋಮೋ ಹಾಕಿದ್ದಾರೆ. ಒಂದ್ ನಿಮಿಷ ಇದನ್ನ ಕೇಳಿಸ್ಕೊಳ್ಳಿ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. 20 ವಯಸ್ಸು, ಛೋಟಾ ಪ್ಯಾಕೆಟ್ ಬಡ ಧಮಾಕ. ಲಿಮಿಟೆಡ್ ಇದ್ರೆ ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗುತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮ್ಗೆ? ಸರಿ, ಇವಾಗ ನೀವೇನ್ ಬಂಗಾರಪೇಟೆ ಆನೆ ನನ್ಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬೇಕು. ಈಗ ವಿನಯ್ ಹಳ್ಳಿಯವರು ಅನ್ಸುತ್ತೆ. ಇವ್ರಿಬ್ರಲ್ಲಿ ಮುಂದೆ ಕೇಳ್ತಿದ್ದೆ. ನನ್ನ ಕಡೆಯಿಂದ ಫಿಕ್ಸ್ ಮುದ್ದಕ್ಕೆ ನನ್ಗೆ ಇಷ್ಟ. 4 ಜನ ಗ್ರೀನ್ ಕೊಟ್ಟದ್ರಿಂದ ನೀವಾಗಿದ್ದೀರಾ ಸ್ಟಾರ್ ಕಂಟೆಸ್ಟೆಂಟ್ ಅಂತೆ. ನೋಡಿದ್ರಲ್ಲ, 4 ಜನ ಜಡ್ಜಸ್ ಗಳು ಸೆಲೆಕ್ಟ್ ಮಾಡಿದ್ರೆ ಅವರು ಸ್ಟಾರ್ ಕಂಟೆಸ್ಟೆಂಟ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಜನ ಬರೀ ಒಬ್ರು ಅಥವಾ ಇಬ್ರು ಸೆಲೆಕ್ಟ್ ಮಾಡಿರೋರು ಕೂಡ ಪೆಂಡಿಂಗ್ ಅಲ್ಲಿ ಇರಬಹುದು. ಇದರಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದಿಷ್ಟು ಜನನ ಮಾತ್ರ ಆಯ್ಕೆ ಮಾಡ್ತಾರೆ. ಒಂದ್ 10-15 ಜನನ ಆಯ್ಕೆ ಮಾಡ್ಬಿಟ್ಟು ಅವ್ರಿಗೆ ಮತ್ತೆ ಟಾಸ್ಕ್ ಗಳನ್ನ ಕೊಟ್ಟು ಆಮೇಲೆ ಅವ್ರಲ್ಲಿ ಕಟ್ ಆಫ್ ಮಾಡಿ ಒಂದ್ 4-5 ಜನನ ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಫಿನಾಲೆ ಮುಖಾಂತರ ಕಳಿಸ್ಕೊಡ್ಬಹುದು. ಸೊ ಇವಾಗ ಏನಪ್ಪಾ ಅಂದ್ರೆ ಈ ಪ್ರೋಮೋದಲ್ಲಿ ವಯಸ್ಸಾಗಿರೋರ್ಗೆ, ವಯಸ್ಸು ಚಿಕ್ಕವರು ಇದ್ದಾರೆ, ದೊಡ್ಡವರು ಇದ್ದಾರೆ. ವಯಸ್ಸಿಗೆ ಕನಸುಗಳಿಗಿರುವಂತ ಆಸೆಗಳಿಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ಏಜ್ ಲಿಮಿಟ್ ಅನ್ನೋದನ್ನ ನಾವ್ ಇಲ್ಲಿ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ಅನ್ಸಿದ್ ಏನಪ್ಪಾ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಂಜ್ ಆಗಿ ಆಡೋರ್ನ ತಂದ್ಬಿಟ್ಟು ಬಿಗ್ ಬಾಸ್ ಹಾಕೋ ಅವಶ್ಯಕತೆ ಇರ್ಲಿಲ್ಲ ಅಂತ ಅನಿಸ್ತು. ಅದು ಅಲ್ಲದೆ ಅವ್ರನ್ನ ಯೂಸ್ ಮಾಡ್ಕೋತಿರೋದು ಬರೀ ಹೈಪ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕೂಡ ಇರ್ಬೋದು. ಯಾಕಂದ್ರೆ ಬರೀ ಕಾಮನರ್ಸ್ ಆಗಬಿಟ್ರೆ ನೋಡೋರ್ ಸಂಖ್ಯೆ ಕಡಿಮೆ ಆಗ್ಬೋದು. ಆದ್ರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನಕ್ಕೆ ಗೊತ್ತಿರೋದ್ರಿಂದ ಸೊ ಅವ್ರನ್ನ ತಗೊಳೋದ್ರಿಂದ ಕೆಲವೊಂದಿಷ್ಟು ಜನಕ್ಕೆ ಪರಿಚಯನೂ ಇರುತ್ತೆ. ಹಾಗೇನೆ ಅವ್ರ ಬಗ್ಗೆ ಹೈಪ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಅವ್ರನ್ನ ನೋಡೋ ಅಂತ ಚಾನ್ಸಸ್ ಕೂಡ ಇರ್ತಾರೆ. ಅದು ಅಲ್ಲದೆ ಅವ್ರಿಗೆ ಹ್ಯೂಜ್ ಫ್ಯಾನ್ ಬೇಸ್ ಕೂಡ ಇರೋದ್ರಿಂದ ಅವ್ರನ್ನ ಏನಾದ್ರು ಹೈಪ್ ಕ್ರಿಯೇಟ್ ಮಾಡಕ್ ಮಾತ್ರ ಯೂಸ್ ಮಾಡ್ಕೋತಿದಾರ ಅಥವಾ ಬಿಗ್ ಬಾಸ್ ಮನೆಗೆ ನೆಕ್ಸ್ಟ್ ರೌಂಡ್ ಗೆಲ್ಲ ಕಳಿಸ್ತಾರ ಅಂತ ಕಾಯ್ದು ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಅವರು ಈ ರೀತಿ ಇದಾರೆ, ಕ್ರಿಂಜ್ ಆಗಿ ಆಡ್ತಾರೆ ಅಥವಾ ಅವ್ರು ಮಾಡ್ಕೊಂಡ್ ಬಂದಿರೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ತಲುಪಿರೋದ್ರಿಂದ ಅವ್ರನ್ನ ಕರ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ಈಗ ಲಾಸ್ಟ್ ಟೈಮ್ ಕೂಡ ನೋಡಿರ್ಬೋದು ನೀವು, ರಕ್ಷಿತಾ ಅವ್ರನ್ನ ಕರ್ಕೊಂಡ್ ಬಂದಾಗ ಫಸ್ಟ್ ದಿನ ನೋಡಿದಾಗ ಅವ್ರನ್ನ ಯಾಕೆ ಕರ್ಕೋಬೇಕಿತ್ತು, ಅವ್ರದ್ದು ಅವಶ್ಯಕತೆ ಏನು ಅಂತ ಒಂದೇ ದಿನಕ್ಕೇನೆ ಸ್ಟಾರ್ಟ್ ಆಗಿತ್ತು. ಇವ್ಳು ಬಿಟ್ರೆ ಬೇರೆ ಅವ್ರ ಟ್ಯಾಲೆಂಟ್ ಇರೋರು ಇರ್ಲಿಲ್ವಾ, ಇವ್ರನ್ನ ಕರ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾ ಇದ್ರು. ಆದ್ರೆ ಅದೇ ಮಾರನೇ ದಿನ ಅನ್ನೋಷ್ಟರಲ್ಲಿ ಅವ್ರನ್ನ ಎಲಿಮಿನೇಟ್ ಮಾಡಿ ಕಳ್ಸದ್ಮೇಲೆ ಏನಂದ್ರು, ಯಾಕಪ್ಪ ಅವ್ರನ್ನ ಕಳಿಸ್ಬೇಕಿತ್ತು, ಅವ್ರನ್ನ ಕರ್ಕೊಂಡ್ ಬಂದು ಆ ಹುಡುಗಿಗೆ ಅವಮಾನ ಮಾಡಿದ್ರ, ಈ ರೀತಿಯಾಗಿ ಊಹಾಪೋಹಗಳು ಕೂಡ ಓಡಾಡ್ತಾ ಇದ್ವು. ಸೊ ಅದೇ ರೀತಿಯಾಗಿ ಇವ್ರ ಮೇಲೂ ಏನಾದ್ರೂ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರನ್ನ ಕರ್ಕೊಳ್ಳೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಇನ್ ನೋಡೋಣ ಏನಾಗುತ್ತೆ ಅಂತ. ಆದ್ರೆ ನಿಮ್ಗೆ ಗಂಗಕ್ಕ ಆಗಿರ್ಬೋದು, ಹಾಗೇನೆ ಕಬಾಬ್ ಮಂಜ ಅವ್ರ ಆಗಿರ್ಬೋದು ಅಥವಾ ಅಮುಕುಡುಮುಕು ಆಗಿರ್ಬೋದು, ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕಾ ಅಥವಾ ಹೋಗ್ಬೇಕಾ ಅಂತ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹೇಳಿ. ಇನ್ನು ಇವತ್ತಿನ ಪ್ರೋಮೋ ಕಡೆಗೆ ನೋಡೋಣ. ಇಲ್ಲಿ ಒಬ್ರು ಅಜ್ಜಿ ಬಂದಿದ್ದಾರೆ. ಅವ್ರಿಗೆ 72 ವರ್ಷ ಅಂತೆ, ರತ್ನ ಅಂತ ಅವ್ರ ಹೆಸರು. ಅವರು ಕ್ವಶನ್ ಕೂಡ ಮಾಡ್ತಿದ್ದಾರೆ, 72 ವರ್ಷದವರು ಎಷ್ಟು ಜನ ಬಂದಿದ್ದಾರೆ ಅಂತ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. 20 ವಯಸ್ಸು, ಛೋಟಾ ಪ್ಯಾಕೆಟ್ ಬಡ ಧಮಾಕ. ಇನ್ನು ಒಬ್ರು ಕುಮಾರಿ ಅಂತ 20 ವರ್ಷದವ್ರು ಬಂದಿದ್ದಾರೆ. ಇಲ್ಲಿ ಎಲ್ಲಾ ಏಜ್ ಲಿಮಿಟ್ ಅವ್ರಿಗೂ ಹಾಗೇನೆ ಎಲ್ಲಾ ತರದವ್ರಿಗೂ ತಗೊಂಡಿದ್ದಾರೆ ಅಂತ ನಾನು ಕಳೆದ ವಿಡಿಯೋನಲ್ಲೇ ಹೇಳಿದ್ದೆ. ಯಾಕಪ್ಪ ಅಂದ್ರೆ ಎಲ್ಲಾ ತರದ ಜನರು ಕೂಡ ಅಲ್ಲಿ ಕಾಣಿಸ್ತಾ ಇದ್ರು ಸ್ಟೇಜ್ ಮೇಲೆ. ಸೊ ಇವಾಗ ಈ ಕಡೆ ನೋಡೋದಾದ್ರೆ ಅಜ್ಜಿನೂ ಫುಲ್ ರಗಡಾಗಿದ್ದಾರೆ. ಹಾಗೇನೆ ಈ ಹುಡುಗಿ ಏನಿದ್ದಾರೆ ತುಂಬಾನೇ ಕ್ಯೂಟ್ ಆಗಿ ಹಾಗೇನೆ ತುಂಬಾ ಚೆನ್ನಾಗಿ ಕೂಡ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಟಕ್ಕರ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇವರು ಸೆಲೆಕ್ಟ್ ಆಗಿದ್ದಾರೆ ಕೂಡ. ಇನ್ನು ಅಜ್ಜಿ ಕಡೆಗೆ ನೋಡೋದಾದ್ರೆ ಮೊದಲಿಗೆ ಬರೋದೇನೆ ಇವ್ರು ಲಾಸ್ಟ್ ಇಯರ್ ಕೂಡ ಇವ್ರನ್ನ ತಗೊಂಡಿದ್ರು, ಮಲ್ಲಮ್ಮ ಅಂತ ಅಜ್ಜಿನ. ಅವ್ರು ಕೂಡ ಕೆಲವೊಂದಿಷ್ಟು ವಾರಗಳ ಇದ್ದು ಆಮೇಲೆ ಹೊರಟೋದ್ರು. ಅದೇ ರೀತಿ ಇವರು ಏನಾದ್ರು ಆಗ್ತಾರ ಅಂತ ನೋಡ್ಬೋದು. ಇನ್ನು ಸ್ಟ್ರೆಂತ್ ವಿಚಾರಕ್ಕೆ ಬಂದ್ರೆ ಮಲ್ಲಮ್ಮ ಅವರು ಕೂಡ ತುಂಬಾನೇ ಗಟ್ಟಿಯಾಗಿದ್ರು ಕೂಡ, ವಯಸ್ಸಾಗಿದ್ರು ಕೂಡ. ಸೊ ಆಟದಲ್ಲೂ ಕೂಡ ಅವ್ರು ಕಾಂಪಿಟೇಷನ್ ಕೂಡ ಕೊಡ್ತಾ ಇದ್ರು ಬೇರೆ ಕಂಟೆಸ್ಟೆಂಟ್ ಗಳಿಗೆ. ಸೊ ಇವಾಗ್ಲೂ ಕೂಡ ಇವ್ರು ಕೊಡೋ ಅಂತ ಚಾನ್ಸಸ್ ಇದೆ. ಆದ್ರೆ ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿರೋದ್ರಿಂದ ಇವರು ಎಷ್ಟು ದಿನ ಸರ್ವೈವ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ. ಅದು ಅಲ್ಲದೆ ಇಲ್ಲಿ ನಾವು ಇನ್ನೊಂದು ವಿಷಯನ ನೆನಪಿಟ್ಕೋಬೇಕು. ಇದು ಇವ್ರು ಸೆಲೆಕ್ಟ್ ಆಗ್ತಾ ಇರೋದು ಈಗ ಅಗ್ನಿ ಪರೀಕ್ಷೆ ಮುಂದಿನ ಹಂತಕ್ಕೆ ಮಾತ್ರನೇ ಹೊರತಾಗಿ ಬಿಗ್ ಬಾಸ್ ಮನೆಗೆ ಅಲ್ಲ.
ಸೊ ನೆಕ್ಸ್ಟ್ ಸೆಲೆಕ್ಟ್ ಆಗ್ತಾರ ಅಥವಾ ನೆಕ್ಸ್ಟ್ ಬರುವಂತ ಟಾಸ್ಕ್ ಗಳಲ್ಲಿ ಇವರು ಮನೆಗೆ ಹೋಗ್ತಾರ ಅಂತ ಕಾಯ್ದು ನೋಡ್ಬೇಕಾಗಿದೆ. ಅದರಲ್ಲಿ ಒಂದಂತೂ ಕ್ಲಿಯರ್ ಆಗಿದೆ, ನೆಕ್ಸ್ಟ್ ಹಂತಕ್ಕಂತೂ ಇವರು ಸೆಲೆಕ್ಟ್ ಆಗಿದ್ದಾರೆ ಕೂಡ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪ್ರೊಮೋ ಕಡೆಗೆ ಲಿಮಿಟೆಡ್ ಇದ್ರೆ ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮ್ಗೆ? ವಿನಯ್ ಗೌಡ ಅವರು ಕೇಳ್ತಿದ್ದಾರೆ, ಇದು ನಿಜವಾಗ್ಲೂ ಕರೆಕ್ಟ್ ಆಗಿರೋ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗೋದು ಅಷ್ಟು ಈಸಿನೇ ಅಲ್ಲ. ಊಟ ಸರಿಯಾಗಿರಲ್ಲ, ಹಾಗೇನೆ ನಿದ್ದೆ ಸರಿಯಾಗಿ ಮಾಡಕ್ಕಾಗಲ್ಲ. ಇದೆಲ್ಲ ಇರೋದ್ರಿಂದ ಸ್ವಲ್ಪ ವಯಸ್ಸಾದವರಿಗೆ ಕಷ್ಟನೂ ಆಗುತ್ತೆ. ಸೊ ಅದಕ್ಕೆ ನಿಮಗ್ ಸರ್ವೈವ್ ಮಾಡಕ್ ಆಗುತ್ತಾ, ಹೇಗಿರ್ತೀರಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇವರು ತೊಡೆ ತಟ್ಟಿ ಹೇಳ್ತೀನಿ, ಸವಾಲ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಇವರು ಎಲ್ರಿಗೂ ಕೂಡ ಇಷ್ಟ ಆಗಿದ್ದಾರೆ. ಇಲ್ಲಿ ವಿನಯ್ ಗೌಡ ಅವರು ಕೂಡ ಸೆಲೆಕ್ಟ್ ಮಾಡಿದ್ದಾರೆ, ಹಾಗೇನೆ ಇವ್ರು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಯಾರು ಸಂಗೀತಾ ಶೃಂಗೇರಿ ಅವರು ಕೂಡ ಇವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರುವಂತ ಹುಡುಗಿ ಕಡೆಗೆ ನೋಡೋದಾದ್ರೆ, ನೀವು ಜಂಜಿನ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಿದ್ದಾರೆ, ನನಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲೇ ಹೇಳ್ಬೇಕು ಅಂತ ಸಖತ್ ಕ್ಯೂಟ್ ಆಗಿ ಎಲ್ಲ ಹಳ್ಳಿ ಪ್ರತಿಭೆಗಳನ್ನ ತಗೋತಿದ್ದಾರೆ ಅಂತ ಹೇಳ್ಬೋದು. ಪ್ರತಿ ಸಲಾನು ಹೇಳ್ತಾರೆ ಬಡವ್ರ ಮಕ್ಕಳನ್ನ ಬೆಳೆಸಿ, ಹಳ್ಳಿ ಪ್ರತಿಭೆಗಳನ್ನ ಬೆಳೆಸಿ ಅಂತ ಹೇಳ್ತಿರ್ತಾರೆ. ಸೊ ಅದೇ ರೀತಿಯಾಗಿ ಎಲ್ಲಾ ವರ್ಗದವ್ರನ್ನು ತಗೋತಿದ್ದಾರೆ. ಇವರು ಸೆಲೆಕ್ಟ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಚಂದನ್ ಇವರಿಬ್ಬರಲ್ಲಿ ಟೈಮಿಂಗ್ ಸೆನ್ಸು, ಕಾಮಿಡಿ ಸೆನ್ಸು ತುಂಬಾನೇ ಇದೆ ಅಂತ ಹೇಳ್ಬೋದು ಈ ಹುಡುಗಿಗೆ. ಇವಳು ಏನಾದ್ರೂ ಬಿಗ್ ಬಾಸ್ ಮನೆಗೆ ಬಂದ್ರೆ ರಕ್ಷಿತಾ ತರ ಆಟ ಆಡೋ ಚಾನ್ಸಸ್ ಕೂಡ ಇದೆ. ಆದ್ರೆ ಮುಗ್ಧತೆ ಮಾತ್ರ ಇಲ್ಲಿ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ಇರ್ಬೇಕಾಗುತ್ತೆ, ಹಾಗೇನೆ ಅವರು ಗಟ್ಟಿಯಾಗೂ ಇರ್ಬೇಕಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಅಳಿಸೋರು ತುಂಬಾ ಜನ ಇರ್ತಾರೆ. ಅಳ್ದಿರಾಕ ಅವ್ರ ತನನ ಕಾಪಾಡ್ಕೊಂಡು ದಿಟ್ಟವಾಗಿ ಹೋಗ್ಬೇಕಾಗ್ ಕೂಡ ಬರುತ್ತೆ. ಸೊ ಇವ್ರ ಮುಗ್ಧತೆ ಎಲ್ರಿಗೂ ಇಷ್ಟ ಆಗಿದೆ. ಫಿಕ್ಸ್ ಅವ್ರ ಮುಗ್ಧತೆ ನಮ್ಗೆ ಇಷ್ಟ ಆಯ್ತು. 4 ಜನ ಗ್ರೀನ್ ಕೊಟ್ಟದ್ರಿಂದ ನೀವಾಗಿದ್ದೀರಾ contestant. ಇವ್ರಿಗೆ ಎಲ್ಲ 4 ಜನನು ಸಪೋರ್ಟ್ ಮಾಡಿ ಎಲ್ರೂ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ ಕಂಟೆಸ್ಟೆಂಟ್ ಅನ್ನೋದು ಬರೀ 4 ಜನನು ಓಕೆ ಕೊಟ್ರೆ ಮಾತ್ರ ಅನ್ನೋದು ಗೊತ್ತಾಗ್ತಿದೆ. ಅಥವಾ ಇನ್ ನೆಕ್ಸ್ಟ್ ಆ ಸ್ಟಾರ್ ಕಂಟೆಸ್ಟೆಂಟ್ ಗಳಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ ಇರುತ್ತೆ, ಸ್ಟಾರ್ ಕಂಟೆಸ್ಟೆಂಟ್ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನ ನಾವು ಎಪಿಸೋಡ್ ಬಂದ್ಮೇಲೆನೆ ಕಾಯ್ದು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಇನ್ನೂ ಒಂದು ಕೂಡ ಕ್ಲಿಯರ್ ಆಗುತ್ತೆ, ಬೇರೆಯವ್ರು ಸೆಲೆಕ್ಟ್ ಆಗಿರೋರು ಕೂಡ ಸ್ಟಾರ್ ಕಂಟೆಸ್ಟೆಂಟ್ ಆಗಿರಲ್ಲ, ಎಲ್ರಿಗೂ ಇಷ್ಟ ಆಗಿರಲ್ಲ ಅಂತ. ಆದ್ರೆ ಒಂದ್ ಕನ್ಸರ್ನ್ ಏನಪ್ಪಾ ಅಂದ್ರೆ, ಬಡವರು ಅಂದ ತಕ್ಷಣ ಅಥವಾ ಟ್ಯಾಲೆಂಟ್ ಇಲ್ದೇ ಇರೋರ್ನ ಏನೋ ಒಂದು ಬರೀ TRP ಗೋಸ್ಕರ ಈ ತರದವ್ರನ್ನ ಕರ್ಕೊಂಡು ಅವ್ರ ಕಷ್ಟಗಳನ್ನ ಹೇಳಿಸ್ಕೊಂಡು ಮಾಡಿ ಅದ್ರಿಂದ ಅಂತೂ ಬಿಗ್ ಬಾಸ್ ಅಂತೂ ವರ್ಕ್ ಆಗಲ್ಲ. ಸೊ ಅಟ್ಲೀಸ್ಟ್ ತುಂಬಾ ಚೆನ್ನಾಗಿರೋ ಕಂಟೆಸ್ಟೆಂಟ್ ಗಳನ್ನ ಆರಿಸ್ಕೊಂಡ್ರೆ, ಬೇರೆ ಟ್ಯಾಲೆಂಟ್ ಇರೋರ್ನ ಆರಿಸ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಆದ್ರೆ ಈ ಹುಡುಗಿನ ನೋಡಿದಾಗ ಆ ಟ್ಯಾಲೆಂಟ್ ಇದೆ ಅಂತ ಅನಿಸ್ತಾ ಇದೆ. ಬಟ್ ಕಾಯ್ದು ನೋಡ್ಬೇಕು ನೆಕ್ಸ್ಟ್ ಬರುವಂತ ಟಾಸ್ಕ್ ಗಳಲ್ಲಿ ಈ ಹುಡುಗಿ ಯಾವ ರೀತಿ ಆಡ್ತಾಳೆ ಅಥವಾ ಮುಂದೆ ಸರ್ವೈವ್ ಆಗ್ತಾಳ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇನ್ನು ಮತ್ತೆ ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟ್ಗಳು ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರ್ತಾವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಅದರಿಂದ ನಿಮ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಇದೇ ರೀತಿಯಾದ ವಿಡಿಯೋಗಳು ಬರ್ತಾ ಇರ್ತವೆ, ಮಿಸ್ ಮಾಡ್ಕೋಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.